ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು 4:45ಗೆ ಎದ್ದಿದ್ದೀನಿ. 5 ಗಂಟೆಗೆ ಅಲಾರಾಮ್ ಇಟ್ಟಿದ್ದೆ. 4:15ಗೆಲ್ಲ ಎಚ್ಚರ ಆಯಿತು. ಒಂದು ಸ್ವಲ್ಪ ಹೊತ್ತು ಹಾಗೆ ಮಲಗಿ 4:45ಗೇನೋ ಎದ್ದು ಹಾಗೆ ಬಂದೆ. ಇವಾಗ ಬಿಸಿ ನೀರು ಹಾಗೆ ಮೆಂತೆ ಮತ್ತು ಸಬ್ಜಾ ಸೀಡ್ಸನ್ನು ನೆನೆಸಿದ ನೀರು ಕುಡಿತಾ ಇದ್ದೀನಿ. ಹಾಗೆ ಕುದಿಯೋದಕ್ಕೆ ಜೀರಿಗೆ, ಕೊತ್ತಂಬರಿ, ಆನಂತರ ಸ್ವಲ್ಪ ಚಕ್ಕೆ, ಆಮೇಲೆ ಸೋಂಪಿನ ಕಾಳು ಹಾಕಿ ಅದನ್ನು ಕುದಿಸ್ಬಿಟ್ಟು ಕುಡಿತೀನಿ. ಇವತ್ತು ಒಂದು ಗೃಹ ಪ್ರವೇಶಕ್ಕೆ ಹೋಗೋದಿದೆ. ಈ ವಿಡಿಯೋನ ನಾನು ಅವತ್ತು ಬಂದ ದಿನವೇ ಎಡಿಟ್ ಮಾಡೋಣ ಅಂತ ಮಾಡಿದೆ. ಬೇಗ ಹಾಕಿಬಿಡೋಣ ಅಂತ ಹೇಳಿ, ಯಾಕೋ ಗೊತ್ತಿಲ್ಲ, ನನಗೆ ಹಂಗೆ ಅನ್ನಿಸ್ತು ಹಾಕಿಬಿಡೋಣ ಅಂತ. ಅದಕ್ಕೇ ಅವತ್ತೇ ಕುತ್ಕೊಂಡು ಎಡಿಟಿಂಗ್ ಕೂಡ ನಾನು ಮಾಡ್ತಾಯಿದ್ದೀನಿ. ನಾನು ನಿನ್ನೆ ರಾತ್ರಿಯೇ ಒಂದಷ್ಟು ಪಾತ್ರೆಗಳನ್ನೆಲ್ಲ ಒರೆಸಿ ಜೋಡಿಸ್ಕೊಂಡಿದ್ದೆ. ಒಂದು ಸ್ವಲ್ಪ ಮಾತ್ರ ಇತ್ತು, ಅಂದರೆ ರಾತ್ರಿ ಊಟ ಮಾಡಿದ್ದೆಲ್ಲ ನಾನು ತೊಳೆದಿದ್ದೆಲ್ಲ ಅದನ್ನು ಮಾತ್ರ ಇವಾಗ ಜೋಡಿಸ್ಕೊಂಡೆ. ಹಾಗೆ ನಮ್ಮ ಮನೆಯವರು ನಾನು ಎದ್ದು ಬರೋ ತನಕ ನೀನು ಹೊರಗಡೆ ಹೋಗ್ಬಿಡ, ಒಳಗಡೆದೆಲ್ಲ ಕೆಲಸ ಮುಗಿಸ್ಕೊ ಅಂತ ಹೇಳಿದ್ರು. ಅದಕ್ಕೆ ನಾನೀಗ ಒಳಗಡೆದೆಲ್ಲ ಕೆಲಸನ ಮುಗಿಸ್ಕೊಂಡೆ. ಅಂದರೆ ಪಾತ್ರೆ ಒರೆಸೋದು, ಜೋಡಿಸೋದು, ಹಾಗೆ ಕಸ ಕೂಡ ಹೊಡ್ಕೊಂಡಿದ್ದೆ. ಆನಂತರ ಹೊರಗಡೆ ಹೋಗಿ ಬಾಗಿಲಿಗೆಲ್ಲ ರಂಗೋಲೆ ಮತ್ತು ಒರೆಸೋದು ಅದೆಲ್ಲ ಮಾಡಿ ಬಂದೆ. ಹಾಗೆ ನೆನ್ನೆನೇ ಹೂವಿನ ಗಿಡಕ್ಕೆಲ್ಲ ನೀರು ಕೂಡ ಬಿಟ್ಟಿದ್ದೆ. ಬೆಳಗ್ಗೆ ಏನು ನಾನು ನೀರು ಬಿಡಲಿಲ್ಲ, ಬರೀ ಟ್ಯಾಂಕನ್ನು ಮಾತ್ರ ತುಂಬಿಸ್ದೆ. ಮತ್ತು ಇವತ್ತು ನಮ್ಮೂರಲ್ಲಿ ಕೂಡ ವೀರಭದ್ರ ದೇವ್ರದ್ದು ಅರ್ಚನೆ ಅಂತ ಮಾಡಿಸ್ತಾರೆ, ಅದು ಇತ್ತು. ನಾವು ಇವತ್ತು ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಯಾರದ್ದು ಅನ್ನೋದನ್ನು ನಾನು ಆಮೇಲೆ ನಿಮಗೆ ಹೇಳ್ತೀನಿ. ಇಲ್ಲ ಅಂದಿದ್ರೆ ನಾವು ಅಲ್ಲಿಗೆ ಹೋಗಬೇಕಾಗಿತ್ತು. ನಾನು ದಿಢೀರಂತ ಇದು ಹೊರಟಂಗಾಯಿತು. ಆ ವಿಷಯನ ನಾನು ಕೊನೆಗೆ ಮಾತಾಡಿದ್ದೀನಿ. ಆ ವಿಷಯ ಅದು ಆಮೇಲೆ ನಾನು ಹೇಳ್ತೀನಿ. ಏನೇ ಟೈಮ್ ಬಂದು 6:15 ಆಯಿತು. ನಂದೆಲ್ಲ ಕೆಲಸ ಕೂಡ ಆಯಿತು. ಅಡುಗೆ ಮನೆ ಒರೆಸಿ ಇಡೀ ಮನೆ ಕ್ಲೀನ್ ಆಯಿತು. ತಿಂಡಿ ಬಂದು ನಾನು ಇವತ್ತು ಸ್ವಲ್ಪ ಗೋಧಿ ರವೆದು ಇಡ್ಲಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಮಾಡೇ ಇಲ್ಲ ಇದನ್ನು. ಅದು ರೆಸಿಪಿನ ನಾನು ಶೇರ್ ಮಾಡಿದ್ದೀನಿ. ನೀವು ಯಾರಾದರೂ ಮಾಡೋರಿದ್ದರೆ ಅದನ್ನು ಮಾಡ್ಕೊಳ್ಳಿ. ತುಂಬ ಚೆನ್ನಾಗಾಗಿತ್ತು. ನಮ್ಮ ಅಜ್ಜಿ ಇದನ್ನು ನಮ್ಮ ಚಿಕ್ಕಪ್ಪಂಗೆಲ್ಲ ಮಾಡಿ ಕೊಡ್ತಾಯಿದ್ರು. ನಾನು ಯಾವತ್ತೂ ಅದನ್ನು ಮಾಡಿರಲಿಲ್ಲ. ಮಾಡಿದ್ದೆ ನಾನು ಒಂದು ಸಲ ನನ್ನ ತಂಗಿ ಮನೆಗೆ ಹೋಗಿದ್ದೆ, ಎಲ್ಲ ಎಲ್ಲಿ ಆನ್ವಟ್ಟಿಲಿ, ಅವಳಿಗೆ ನಾನು ಮಾಡಿಕೊಟ್ಟಿದ್ದೆ ಬಾಣಂತಿ ಇದ್ದಾಗ. ಅದಾದಮೇಲೆ ನನಗೆ ಅಂತ ನಾನು ಯಾವತ್ತೂ ಮಾಡ್ಕೊಂಡಿರಲಿಲ್ಲ. ನನಗೆ ಹಸಿ ರವೆ ಹಾಕಬೇಕು, ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಇತ್ತು. ನಂಗೆ ಅದು ಮರ್ತೋಗ್ಬಿಟ್ಟಿತ್ತು ಮಾಡಿ. ಆಮೇಲೆ ಉಪ್ಪಿಟ್ಟಿಗೆ ಹುರಿದಿರೋ ರವೆನೇ ಇತ್ತು, ಅದನ್ನೇ ಹಾಕಿ ಮಾಡಿದೆ. ತುಂಬ ಚೆನ್ನಾಗಾಗಿತ್ತು. ಸಣ್ಣ ಟೀ ಕುಡಿಯೋ ಕಪ್ಪಿರುತ್ತಲ್ವ, ಅದರಲ್ಲಿ ಒಂದು 3/4 ಗ್ಲಾಸಷ್ಟು ನಾನು ಹುರಿದಿರೋ ಗೋಧಿ ರವೆ ತೊಗೊಂಡಿದ್ದೀನಿ. ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಒಂದು ಅರ್ಧ ಈರುಳ್ಳಿ, ಒಂದು ಸ್ವಲ್ಪ ಒಣಮೆಣಸು ಹಾಕಿದ್ದೀನಿ. ಹಾಗೆಯೇ ಒಂದು 4 ಚಮಚದಷ್ಟು ಮೊಸರು ಹಾಕ್ತಾಯಿದ್ದೀನಿ. ಹಾಗೆಯೇ ಆ ಕಪ್ಪಲ್ಲೇ ಒಂದು ಅರ್ಧ ಕಪ್ಪಷ್ಟು ಹಾಲು ಹಾಕ್ತೀನಿ. ಆಮೇಲೆ 1 ಕಪ್ಪಷ್ಟು ನೀರನ್ನು, ಒಟ್ಟು 1.5 ಕಪ್ಪಷ್ಟು ಆಗುತ್ತೆ. ಮೊಸರು ಕೂಡ ಹಾಕಿ ಅದನ್ನು ನಾನು ಸ್ವಲ್ಪ ಉಪ್ಪು ಹಾಕಿ ಸ್ನಾನಕ್ಕೆ ಹೋಗೋದಕ್ಕಿಂತ ಮುಂಚೆ ಕಲಸಿಟ್ಟು ಹೋಗಿದ್ದೆ. ಸ್ನಾನ ಎಲ್ಲ ಆದ ನಂತರ ನಾನು ಬಂದು ಅದನ್ನು ಇಡ್ಲಿ ಪಾತ್ರೆಯಲ್ಲಿ ಇಡ್ಲಿ ಎಲ್ಲ ಬೇಯಿಸ್ತೀವಲ್ವ, ಅದೇ ಥರ ಅದನ್ನು ನಾನು ಬೇಯಿಸಿದೆ. ಅಷ್ಟೊತ್ತಿಗೆ ಟೈಮ್ ಕೂಡ ಆಗೋಗಿತ್ತು. ಅದಿನ್ನೂ ಬಿಸಿ ಬಿಸಿ ಇತ್ತು. ಹಾಗೆ ನಮ್ಮ ಮನೆಯವರು ಕೂಡ ಬಂದರು. ಇನ್ನೂ ಹೊರಟಿಲ್ವಾ ಅನ್ನೋಕ್ಕೆ ಶುರು ಮಾಡಿದ್ರು. ಅದಕ್ಕೆ ನಾನು
ತಿಂಡಿ ತಿನ್ನೋದು ರೂಮಲ್ಲೇ ಬಂದು ಮೇಕಪ್ ಮಾಡ್ತಾನೆ ತಿಂತಾ ಇದ್ದೆ. ಲೇಟ್ ಆಗಿಬಿಡುತ್ತೆ ಅಂತ ಹೇಳಿ ನಮ್ಮ ಮನೆಯವರು ಕೂಡ ಇನ್ನೂ ಸ್ನಾನ ಮಾಡಿರಲಿಲ್ಲ. ಸ್ನಾನ ಮಾಡೋಷ್ಟೊತ್ತಿಗೆ ನೀನು ರೆಡಿಯಾಗಿರು ಅಂತ ಹೇಳಿದ್ರು. ಅವರು ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತ ಅಂದ್ಕೊಂಡೆ ನಾನು. 9 ಗಂಟೆಗೆಲ್ಲ ಬರ್ತಾರೆ ಅಂದ್ಕೊಂಡೆ. ಆದರೆ ಅವರು 8:15 ಬಂದೇ ಬಿಟ್ಟರು. ಇಡ್ಲಿ ಜಸ್ಟ್ ಬೆಂದಿತ್ತು ಅಷ್ಟೇ, ಅದೇನು ಬಿಸಿ ಬಿಸಿ ಇತ್ತು. ಅದಕ್ಕೆ ಬೇಕಿದ್ರೆ ನೀವು ಕಾಯಿ ಚಟ್ನಿ ಹಾಕ್ಕೊಂಡು ತಿನ್ಬೋದು, ಇಲ್ಲ ಚಟ್ನಿ ಪುಡಿಗಳನ್ನ ಕೂಡ ಹಾಕ್ಬೋದು. ಆದರೆ ನಾನೇನಂದರೆ ಅದಕ್ಕೆ ಬೆಣ್ಣೆ ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಆಗಿತ್ತು. ನನಗೆ ತುಂಬಾ ಇಷ್ಟ ಆಯಿತು. ಸ್ವಲ್ಪ ನೀರು ಬದಲು ಬೇಕಿದ್ರೆ ನೀವು ಬರೀ ಹಾಲನ್ನು ಕೂಡ ಹಾಕ್ಬೋದು. ಏನಾದರೂ ಈಗ ರೈಸ್ ಐಟಮ್ ತಿಂದೇ ಇರಲ್ಲ, ವಾರ ಎಲ್ಲ ಮಾಡ್ತಿರಲ್ವ, ಆವಾಗ ನೀವು ಈರುಳ್ಳಿನ ಸ್ಕಿಪ್ ಮಾಡಿಬಿಟ್ಟು ಬಾಕಿ ಎಲ್ಲ ಹಾಕಿ ಮಾಡಿ, ತುಂಬಾ ಚೆನ್ನಾಗಿ ಆಗುತ್ತೆ. ಗುಡ್ ಮಾರ್ನಿಂಗ್. ವಿಡಿಯೋ ಮಾಡ್ತಾ ಇದ್ದೆ, ಅಷ್ಟೊತ್ತಿಗೆ ಲೇಟ್ ಆಯಿತು ಅಂದರು ನಮ್ಮ ಮನೆಯವರು. ಹಾಗಾಗಿ ಬೇಗ ಸೀರೆ ಉಟ್ಕೊಂಡು ಹಾಗೆ ಹೊರಟೆ. ಊರಿಗೆ ಹೋಗಿ ಅಮ್ಮನ ಕರ್ಕೊಂಡು ಹೋಗಬೇಕು. ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂದರೆ, ಅಮ್ಮನ ಚಿಕ್ಕಪ್ಪನ ಮಗಳು ಮನೆ ಗೃಹ ಪ್ರವೇಶ ಇದೆ. ತುಂಬ ದೂರ, ಅದು ಜಡೆಯಿಂದ ಮುಂದೆ ಹೋಗಬೇಕು. ಹೋಗೋದು ಬೇಡ ಅಂತ ಅಂದ್ಕೊಂಡಿದ್ವಿ. ಇವತ್ತು ಭರತುಣ್ಮೆ ಅಂದರೆ ಫೆಬ್ರವರಿ 1. ನಮ್ಮೂರಲ್ಲೂ ಕೂಡ ವೀರಭದ್ರ ದೇವ್ರದ್ದು ಅರ್ಚನೆ ಅಂತ ಮಾಡ್ತಾರಲ್ವ, ಅದು ಇದೆ. ಹಂಗೆ ಹೋಗೋದು ಬೇಡ ಅಂತ ಅಂದ್ಕೊಂಡ್ವಿ. ನಿನ್ನೆ ಸಂಜೆ ತನಕ ನಾವು ಡಿಸೈಡ್ ಆಗಿರಲಿಲ್ಲ. ಇವತ್ತು ಅಮ್ಮನ ಮನೆಯಲ್ಲಿ ಮನೆ ದೇವ್ರ ಪೂಜೆ ಕೂಡ ಇದೆ, ಮನೆ ದೇವ್ರ ಹಬ್ಬ ಮಾಡ್ತಾರಲ್ಲ ಅದು. ಹೋಗೋದು ಬೇಡ ಅಂತಲೇ ಅಂದ್ಕೊಂಡಿದ್ವಿ. ಆಮೇಲೆ ಚಿಕ್ಕಮ್ಮ ಒಂದ್ಸಲ ಅಂದ್ಕೊಂಡೆ, ನಾನು ಬನವಾಸಿ ಚಿಕ್ಕಮ್ಮನ ಮನೆಗೆ ಹೋಗಿ ಅಲ್ಲಿಂದ ಚಿಕ್ಕಮ್ಮನ ಜೊತೆ ಹಿಂಗೆ ಹೋಗೋಣ ಅಂತಲೂ ಅಂದ್ಕೊಂಡೆ. ಆಮೇಲೆ ಯಾರು ಮತ್ತೆ ಬಸ್ಸಿಗೆಲ್ಲ ಹೋಗಿ ಹಿಂದಿನ ದಿನನೇ ಹೋಗಬೇಕು ಅಂತ ಹೇಳಿ ನಾನು ಹೋಗಲಿಲ್ಲ. ಇವರು ಯಾಕೋ ಅಷ್ಟು ಮನಸ್ಸು ಮಾಡಲಿಲ್ಲ, ಹೋಗು ಅಂತ ಹೇಳಿಲ್ಲ. ಮತ್ತು ಅಲ್ಲಿ ಚಿಕ್ಕಪ್ಪನ ಮಗಂಗೆ ಹೇಳಬೇಕು, ಬೆಳಗ್ಗೆ ಅವನ ಜೊತೆ ಬೈಕಲ್ಲಿ ಹೋಗಬೇಕು, ಅದಕ್ಕೆ ಬೇಡ ಅಂತ ಅಂದರು. ಆಮೇಲೆ ಇನ್ನೇ ಊರಿಂದ ಬರ್ಬೇಕಿದ್ರೆ ಅವರೇ ಡಿಸೈಡ್ ಆಗಿ ಬಂದಿದ್ರು ಏನೋ, ನನಗೂ ಗೊತ್ತಿಲ್ಲ. ಒಂದವರೆ ಕಾರ್ ವಾಶಿಗೆ ಕೊಟ್ಟರು. ಆಮೇಲೆ ಯಾಕೆ ಅಂದೆ, ಇಲ್ಲ ನಾಳೆ ಊರಿಗೆ ಹೋಗೋಕ್ಕೆ ಅಂತ. ಕಾರ್ನೇ ನಿಲ್ಸಿ ಏನು ಮಾಡ್ತೀಯ ಅಂತ ಅಂದರು. ಅದಕ್ಕೆ ಹೌದಾ ಅಂತ ಅಂದ್ಕೊಂಡೆ ನಾನು. ಆಮೇಲೆ ಹೋಗೋಣ ಅಂತ ಅಂದರು. ಹಾಗಾಗಿ ಈಗ ಅಮ್ಮನ ಚಿಕ್ಕಪ್ಪನ ಮಗಳ ಮನೆಗೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಹೋದ್ಮೇಲೆ ಏನು ವಿಡಿಯೋ ಮಾಡ್ತೀನೋ ಇಲ್ಲ ಗೊತ್ತಿಲ್ಲ. ಮನೆಗಂತೂ ಹೋಗ್ತೀನಿ. ಮನೆಗೆ ಹೋದರೆ ಊಡಿನ ವಿಡಿಯೋ ಒಂಚೂರು ಮಾಡ್ಕೊತೀನಿ. ಅಮ್ಮಂಗೆ ಫೋನ್ ಮಾಡ್ತಾನೆ ಇದ್ದೀವಿ. ನಾವು 9:15 ಬಿಡ್ತೀವಿ ಅಂದಿದ್ವಾ, 10 ಗಂಟೆಗೆ ಬಿಡ್ತೀವಿ ಅಂದಿದ್ವಾ, 10 ಗಂಟೆಗೆ ಬಿಡ್ತೀವಿ ಅಂತ ಹೇಳಿದ್ವಿ. ನಾವು 9:15 ಬಿಟ್ವಿ. ಅಂದರೆ ತುಂಬ ದೂರ ಇದೆ. ನಮ್ಮನೆಯವ್ರು ಅಂದರು, ನಿಂಗೆ ಹಾಗೆ ಕರ್ಕೊಂಡೋಗಿ ಊಟ ಮಾಡಿ ತಕ್ಷಣ ಹೊರಡು ಅಂದರೆ ನೀವು ಹೊರಡಲ್ಲ. ಯಾಕಂದರೆ ನಾನು ತುಂಬ ಅಪರೂಪ, ನಾನು ಅಪ್ಪನ ಕಡೆ ಸಂಬಂಧಕ್ಕೂ ಅಂದರೆ ಫಂಕ್ಷನ್ಗಳಿಗೆ ಹೋಗೋದು ಕಮ್ಮಿ, ಅಮ್ಮನ ಕಡೆ ಫಂಕ್ಷನಿಗೆ ಹೋಗೋದು ತುಂಬಾ ಕಮ್ಮಿ ಅಲ್ಲ. ಹಾಗಾಗಿ ಎಲ್ಲರೂ ಸಿಗ್ತಾರೆ. ಹಾಗಾಗಿ ಮತ್ತೆ ನಿನ್ನ ವಾಪಸ್ ಹಾಗೆ ಕರ್ಕೊಬರಕ್ಕೂ ನಂಗೆ ಇಷ್ಟ ಆಗಲ್ಲ. ಅದಕ್ಕೆ ಬೇಗ ಹೊರಡು, ಬೇಗ ಹೋಗಿ ಸ್ವಲ್ಪ ತಿದ್ದು ಆರಾಮಾಗಿ ಬರೋಣ ಅಂತ ಅಂದರು. ಹಾಗಾಗಿ ನಾನು ಸ್ವಲ್ಪ ಬೇಗ ಹೊರಟೆ. ಅದೇ ಈಗ ಅಮ್ಮಂಗೆ ಫೋನ್ ಮಾಡ್ತಾನೆ ಇದ್ದೀನಿ, ಚಿಕ್ಕಪ್ಪನ ಮಗನಿಗೆ ಮಾಡ್ತಾ ಇದ್ದೀನಿ. ಯಾರ್ದು ಫೋನ್ ಸಿಗಲ್ಲ ನಮಗೆ, ಬೇಕಾದಾಗ ಯಾರ ಫೋನು ಯಾವಾಗಲೂ ಸಿಗಲ್ಲ. ಹಂಗಾಗುತ್ತೆ. ಈಗಲೂ ಹಾಗೆ ಅಮ್ಮನದು ಯಾವಾಗಲೂ ಫೋನೇ ಸಿಗಲ್ಲ. ಅಟ್ಲೀಸ್ಟ್ ರಿಂಗ್ ಆಗ್ತಾ ಇದೆ, ಅಮ್ಮ ಎತ್ತುತ್ತಾ ಇಲ್ಲ ಅಂದರೆ ಅವ್ರಿಗೆ ಬೆಳಗ್ಗೆ ಇವತ್ತು ಹಬ್ಬ ಅಲ್ಲ, ಮನೆ ದೇವರ ಹಬ್ಬ ಅಲ್ವಾ. ಹಾಗಾಗಿ ಅವ್ರು ಫುಲ್ ಬ್ಯುಸಿಯಾಗಿರ್ತಾರೆ. ಹೋದ್ಮೇಲೆ ಏನು ಕಾದು ಕರ್ಕೊಂಡು ಹೋಗ್ಬೇಕು, ಇಲ್ಲ ನಮ್ಮಮ್ಮ ಇನ್ ಟೈಮಿಗೆ ಹೊರಟಿರ್ತಾರೆ, ಗೊತ್ತಿಲ್ಲ. ಮತ್ತೆ ನನಗೆ ಅಂತ ಪಾತ್ರೆನ ಒಂದಷ್ಟು ಇಟ್ಟಿರ್ತಾರೆ, ನಾನು ಪಾತ್ರೆ ತೊಳೆಯೋಕ್ಕೆ ಅಂತ. ನಾನಿವತ್ತು ಒಳಗೆ ಹೋಗಲ್ಲ, ಹೊರಗೆ ಕಟ್ಟೆ ಮೇಲೆ ಕುತ್ಕೊಂಡು ಹಂಗೆ ಬರ್ತೀನಿ. ನಾನು ಒಳಗೆ ಹೋಗ್ಬಾರ್ದು ಅಂತ ಅನ್ಕೊಂಡಿದ್ದೀನಿ. ಹೋದ್ರೆ ಏನಾದರೂ ಒಂದು ಕೆಲಸ ಹೇಳೋದು, ಅದು ಮಾಡಿ ಇದು ಮಾಡಂತ. ಹೋದ್ರೆ ಒಂದು ಲೋಟ ಕಾಫಿ ಕುಡಿಯೋಣಲ್ಲ, ಟೀ ಕುಡಿಯೋಣ. ಲೇಟ್ ಆಗುತ್ತಾ? ನಮ್ಮನೇಲಿ ಟೈಮ್ ಅಂದ್ರೆ ಟೈಮು, ರಗಳೆ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಆಮೇಲೆ ಗೊತ್ತಾಗದೇ ಇರೋ ರೀತಿ ರಗಳೆ, ನನಗೆ ಗೊತ್ತಾಗುತ್ತೆ ಅವ್ರು ರಗಳೆ ಮಾಡೋದು. ಏನು ಸರ್ ಹೇಳಿ ಅಷ್ಟೇ. ಸಾಗರ ಬಂದ್ವಿ ನಾವು. ಎಲ್ಲಿ ನೋಡಿದ್ರು ಸಾಗರ ಜಾತ್ರೆದು ಫ್ಲೆಕ್ಸ್ ಹಾಕಿದ್ದಾರೆ. ಫೆಬ್ರವರಿ 3ರಿಂದ ಜಾತ್ರೆ ಶುರುವಾಗುತ್ತೆ. ಯಾರಾದರೂ
ಹತ್ತಿರದಲ್ಲಿ ಇರೋರು ಅಥವಾ ಬೇರೆ ಕಡೆ ಇರೋರು ಜಾತ್ರೆ ನೋಡಿಲ್ಲ ಅಂದರೆ ಸಾಗರ ಜಾತ್ರೆಗೆ ಒಂದ್ಸಲ ಬನ್ನಿ. ಜಾತ್ರೆದು ಎಲ್ಲಿ ನೋಡಿದ್ರು ಫ್ಲೆಕ್ಸ್ ಹಾಕಿದ್ದಾರೆ 3ನೇ ತಾರೀಕು ಸಾಗರದ ಜಾತ್ರೆ ಫೆಬ್ರವರಿ. ನೀರಿನ ಅಭಾವ ಎಲ್ಲ ಇರುತ್ತೆ ಅಂತ ಯಾವಾಗಲೂ ಮಾರ್ಚ್ ಏಪ್ರಿಲಲ್ಲಿ ಇರ್ತಾ ಇತ್ತು ಜಾತ್ರೆ ಅಲ್ಲ ರೀ. ಈಗ ಅದನ್ನ ಬೇಗ ಮಾಡ್ತಾ ಇದ್ದಾರೆ, ಹೆಚ್ಚಾಗಿ ಮಾರ್ಚಲ್ಲ ಫೆಬ್ರವರಿ ಎಂಡಿಗೆ ಇರ್ತಾ ಇತ್ತು. ಯಾಕಂದ್ರೆ ನಮ್ಮ ಚಿನ್ನಿ ಶ್ರೈ ಇಬ್ರು ಊಟದಾಗ್ಲೂ ಸಾಗರದ ಮಾರಿ ಜಾತ್ರೆ ಇರ್ತಾ ಇತ್ತು. ಹಾಗಾಗಿ ನೀರಿನ ಅಭಾವ ಎಲ್ಲ ಇರುತ್ತಲ್ವ, ಹಾಗಾಗಿ ಬೇಗ ಮಾಡ್ತಾ ಇದ್ದಾರೆ. ಫೆಬ್ರವರಿಯಲ್ಲೇ ನಡೀತಾ ಇದೆ, ಫೆಬ್ರವರಿ 3ಕ್ಕಿದೆ. ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸಾರಿ, ಏನೋ ಅನ್ಕೋಬೇಡಿ. ಸಾಗರ ಜಾತ್ರೆಗೂ ಕೂಡ ಬರಬೇಕು ಒಂದಿನ. ಈ ಸಲ ತುಂಬ ದೊಡ್ಡದಾಗಿ ಮಾಡ್ತಾ ಇದ್ದಾರೆ ಅಂತ ನಾನು ಕೂಡ ಹೀಗೆ ಇನ್ಸ್ಟಾಗ್ರಾಮು ಇದರಲ್ಲೆಲ್ಲ ನೋಡಿದ್ದು. ನೋಡೋಣ, ಸಾಗರ ಜಾತ್ರೆಗೆ ಹೋದರೆ ನಿಮಗೂ ಕೂಡ ತಾಯಿ ದರ್ಶನ ಮಾಡಿಸ್ತೀನಿ. ನಾನೀಗ 2 ವರ್ಷ ಆಯ್ತಲ್ಲ ರೀ ಹೋಗಿಲ್ಲ. 2 ವರ್ಷ ಅಂದರೆ 6 ವರ್ಷ ಆಯಿತು. 1 ವರ್ಷ ಹೋಗೋ ಹಾಗಿರಲಿಲ್ಲ, ಸುಮ್ಮನೆ ಜಾತ್ರೆ ತಿರ್ಕೊಂಡು ಬಂದಿದ್ವಿ. ಹೋದ್ಸಲ ಇವರ ಚಿಕ್ಕಪ್ಪನ ಮಗನ ಮದುವೆ ಇತ್ತು, ಜಾತ್ರೆ ಟೈಮಲ್ಲಿ ನಂಗೆ ಜೋರಾಗಿ ಹುಷಾರಿರಲಿಲ್ಲ. ಹಾಗಾಗಿ ನಾವು ಜಾತ್ರೆಗೆ ಮುಗಿದ ಮೇಲೆ ಒಂದಿನ ನನ್ನ ಊರಿಗೆ ಬಿಡಕ್ಕೆ ಬಂತ ನಮ್ಮ ಮನೆಯವ್ರು ಬಂದಿದ್ರು. ನಮ್ಮ ಶ್ರೇಯು ಇಷ್ಟೇ ಸಣ್ಣಕ್ಕಿತ್ತು, ಅದೊಂದು ಫೋಟೋ ಇದೆ. ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲಿಂದನೇ ಕರ್ಕೊಂಡು ಜಾತ್ರೆ ಎಲ್ಲ ಓಡಾಡ್ಸ್ಕೊಂಡು ಹೋಗಿದ್ವಿ. ನಮ್ಮ ಮನೆಯವ್ರ ಮೊಬೈಲಲ್ಲಿ ಇದೆ ಅದು ಫೋಟೋ. ಶ್ರೇಯು ಸಣ್ಣ ಇದ್ದ. ಶ್ರೇಯು ಹಾಸ್ಟೆಲಿಗೆ ಬಿಟ್ಟ ಮೇಲೆ ಹೆಂಗೆ ಬೆಳೆದ ಅಂದರೆ, ನಮ್ಮ ಹಾಸ್ಟೆಲಿಗೆ ಬಿಡೋದಕ್ಕಿಂತ ಮುಂಚೆ ಇಷ್ಟೇ ಸಣ್ಣಕ್ಕಿದ್ದ. ಹಾಸ್ಟೆಲಿಗೆ ಬಿಡ್ತಿದ್ದಂಗೆ 1 ತಿಂಗಳಿಗೇನೆ ಎಷ್ಟು ದೊಡ್ಡಕ್ಕೆ ಬೆಳೆದು ಬಿಟ್ಟ. ಅವತ್ತಿಲ್ಲಿ ಹೂವಿನ ಗಿಡ ತಗೊಂಡು ಹೋಗಿದ್ದೆಲ್ಲ, ಇವತ್ತು ಇದೆ ಹೂವಿನ ಗಿಡಗಳು. ಇವತ್ತು ಹೂ ಬಿಟ್ಟಿತ್ತು. ಪಿಂಕ್ ಚೆನ್ನಾಗಿದೆ, ಇನ್ನೊಂದು ಕಲರ್ ಅಷ್ಟೊಂದು ಚೆನ್ನಾಗಿ ಇಲ್ಲ. ಅದು ನೋಡೋಣ, ಹೋಗ್ತಾ ಯಾವುದಾದ್ರೂ ಚೆನ್ನಾಗಿದ್ರೆ ಒಂದು ತಗೊಂಡೋಗೋಣ. ಹೆಂಗಿದ್ರು ಜಾತ್ರೆಯಲ್ಲಿ ಮೊನ್ನೆ ಪಾಟ್ ತಗೊಂಡಿದ್ದೀನಲ್ಲ, ಹಂಗಾಗಿ ನೋಡಿ ಎಷ್ಟೊಂದು ಹೂಗಳಿದ್ದಾವೆ ಅಂತ. ಡೇರೆ ಗಿಡಗಳು ತುಂಬ ಇದ್ದಾವೆ. ಕಬ್ಬಣದ್ದು ಮಾಡ್ತಾ ಇದ್ದಾರೆ. ನಮ್ಮೂರಲ್ಲೂ ಇದ್ರಲ್ಲ ರೀ ಕಬ್ಬಣದ್ದು. ನಮ್ಮನೆಯವ್ರು ಬಾಂಡ್ಲಿ ಬೇಕಾ ಕೇಳಿದ್ರು. ನಾನು ಬೇಡ ಅಂದೆ. ಅದು ಬಳಸೋದ್ಮೇಲೆ ಅದನ್ನು ಮತ್ತೆ ಕ್ಲೀನ್ ಮಾಡಿ ಅದು ಇದು ಎಣ್ಣೆ ಹಚ್ಚಿ ಅದೆಲ್ಲ ಮಾಡಿ ಇಡಬೇಕು. ಅದಕ್ಕೆ ಅದೆಲ್ಲ ನಂಗೆ ಆಗದೆ ಇರೋ ಬದುಕು ಅಂತ ನಾನು ಬೇಡ ಅಂತ ಅಂದೆ. ನಾವು ಇದೊಂದು ಜಾಗದಲ್ಲಿ ಮಾತ್ರ ಇದನ್ನು ನೋಡ್ತೀವಲ್ಲ, ಬೇರೆ ಎಲ್ಲೂ ದನಗಾವಲಿಲ್ಲಲ್ಲ. ಹಾಗೆ ಮಾಸೂರಲ್ಲಿ ಕೂಡ ಬಸವಣ್ಣ ದೇವರ ತೇರು ಎಳೀತಾರೆ. ಇದೊಂದು ಜಾಗದಲ್ಲಿ ಮಾತ್ರ ಅಂಗಳ ಎಲ್ಲ ಸಾರಿಸಿ ಎಷ್ಟು ಚೆನ್ನಾಗಿ ಮಾಡಿರ್ತಾರೆ ಗೊತ್ತಾ. ನೋಡೋಕ್ಕೆ ಒಂದು ಖುಷಿ ಅನಿಸುತ್ತೆ. ಎಲ್ಲರ ಮನೆ ಎದುರುಗಡೆನೂ ದೊಡ್ಡ ದೊಡ್ಡ ರಂಗೋಲಿನ ಹಾಕ್ತಾಯಿದ್ರು. ನಾವು ಕೂಡ ಸಣ್ಣವ್ರು ಇರಬೇಕಿದ್ರೆ ಮನೇಲೆಲ್ಲ ಪೂಜೆ ಮುಗಿಸ್ಕೊಂಡು ಸಂಜೆ ಕಡೆ ಬಂದು ಈ ತೇರನ್ನ ನೋಡಿ ಹಣ್ಕಾಯಿ ಎಲ್ಲ ಮಾಡಿಸ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇಷ್ಟು ಜೋರಾಗಿ ಆಗ್ತಿರ್ಲಿಲ್ಲ ಆವಾಗ. ಇವಾಗ ತುಂಬ ಜೋರಾಗಿ ಮಾಡ್ತಾ ಇದ್ದಾರೆ. ಈ ವರ್ಷ ಅಂತೂ ಅದು ಎಷ್ಟು ಜಾತ್ರೆ ಇದ್ದಾವೋ ಗೊತ್ತಿಲ್ಲ. ಜನ ದುಡ್ದಿದ್ದೆಲ್ಲ ಜಾತ್ರೆಯಲ್ಲೇ ಖರ್ಚು ಮಾಡ್ತಾರೋ ಏನೋ, ಅಷ್ಟು ಜಾತ್ರೆಗಳು ಇದ್ದಾವೆ. ಪೂಜೆ ಎಲ್ಲ ಆಗೈತಿ, ಎಡೆನೂ ಆಗೈತಿ. ಹೋಳಿಗೆನಮ್ಮ? ಓಹೋ, ಹೋಳಿಗೆ, ಚಿತ್ರಾನ್ನ, ಪ್ರಸಾದ ತಿನ್ನೋ ಅಂತಿದ್ದಾರೆ. ಹೋಳಿಗೆನೇ ಕೊಡು. ತಗೊಂತೀರ ರೀ ದೇವ್ರ ಕೊನೆದು ಒಂಚೂರು ಪ್ರಸಾದ? ಬೇಕಾ? ಬೇಡ ರೀ. ಹಾಲು ಬಿಸಿ ಮಾಡ್ಕೊಡ್ಲಾ? ಹಾಲೆಲ್ಲ ಆಯ್ತಾ? ಮೆಲ್ಲ ಆಯ್ತಾ? ಇಲ್ಲಿ ನೋಡ್ತಾ ಇದ್ದಲ್ಲ, ಹಾಲೇ ಹಾಕ್ಲಾ? ಇದೇ ಹಾಕ್ಲಾ? ಚೆನ್ನಾಗಿದೆ ಚಿತ್ರಾನ್ನ. ಒಲೆ ಸರಿ ಮಾಡ್ಕೊತೀಯ? ಯಾರೋ ಬಂದಿತ್ತಂತೆ ಎಂತದ ಒಂಚೂರು ರಿಪೇರಿ. ಅದು ನೀವು ಪುಟ್ಟಿ ಕೈ ಮಾಡಿದಲ್ಲ, ಅದಕ್ಕೆ ಅಂತ.
500 ರೂಪಾಯಿ ಏನು ಅದು ಅಂಗಡಿ ಬಿಡಿಲಿ ತಿಂದ್ರೆ ಹಂಗೆ ಮತ್ತೆ ಹಾಕ್ಲ ಇನ್ನೊಂದು ಅರ್ಧ ಐತೆ ತಿಂದ್ಬಿಡ್ರಿ ಅತ್ಲಾಗೆ ಹಾಲು ಮತ್ತೆ ವೇಸ್ಟ್ ಆಗುತ್ತೆ ಹಾಲು ವೇಸ್ಟ್ ಆಗುತ್ತೆ ಅಂತ ಹೋಳಿ ನಮ್ಮ ಅಮ್ಮ ನೋಡಿ ಸೀರೆ ಉಟ್ಕೊಂಡು ಇನ್ನೇನು ಹೋಗೋ ಟೈಮಿಗೂ ಆ ಎಮ್ಮೆ ಕರಿಗೆ ನೀರು ಕುಡ್ಸೋದಂತೆ ಎಮ್ಮೆ ಕರಿಗೆ ಹುಲ್ಲು ಹಾಕೋದಂತೆ ಇದೇ ನಮ್ಮಮ್ಮ ಮಾಡೋದು. ಹೊರಟೆಲ್ಲ ರೆಡಿಯಾಗಿರಮ್ಮ ಅಂದಿದ್ದೆ. ಸೀರೆ ಉಟ್ಕೊಂಡೆಲ್ಲ ರೆಡಿಯಾಗಿದ್ದರು. ಇವತ್ತು ಹಬ್ಬ ಬೇರೆ ಅಲ್ವಾ, ಕೆಲಸನೂ ಭಾಳ ಇರುತ್ತೆ. ಮತ್ತು ಇವತ್ತು ರೇಣುಕಕ್ಕ ಬರ್ತೀನಿ ಅಂದಿದ್ಲಂತೆ. ಅವಳಿಗೆ ಬರೋದು ಬೇಡ, ನಾಳೆ ಬಾ, ನಾನು ಹಿಂಗೆ ಹೋಗ್ತಾ ಇದ್ದೀನಿ ಅಂತ. ಯಾಕಂದರೆ ಹಬ್ಬದ ಅಡುಗೆ ಮಾಡಿದಾಗ ಅವರಿಗೆಲ್ಲ ಹಬ್ಬದ ಅಡುಗೆ ಕೊಡಬೇಕಲ್ವಾ, ಅದಕ್ಕೇ. ಹಾಗೆ ನಾನು ಹೋದ್ಸಲ ಹೇಳಿದಾಗ ಯಾರೊಬ್ರು ಕಮೆಂಟಲ್ಲಿ ಹಾಕಿದ್ರು, ನಾವು ಬಟ್ಟೆ ಎಲ್ಲ ಕೊಡ್ತೀವಿ ಅಂತ. ನಾವು ದೀಪಾವಳಿ ಟೈಮಲ್ಲಿ ಕೊಡ್ತೀವಿ, ಪ್ರತಿಯೊಂದು ಹಬ್ಬಕ್ಕೂ ಕೊಡಲ್ಲ. ದೀಪಾವಳಿ ಹಬ್ಬದ ಟೈಮಲ್ಲಿ ವರ್ಷಕ್ಕೊಂದ್ಸಲ ಬಟ್ಟೆನ ಕೊಡ್ತಾರೆ. ಆಮೇಲೆ ಮಳೆಗಾಲದಲ್ಲಿ ಒಂದು ಸಲ ಕಂಬಳಿ ಎಲ್ಲ ಕೊಡಿಸ್ತಾರೆ ನಮ್ಮ ರೇವಣ್ಣಗೆ. ಇವಾಗ ಕಂಬಳಿ ಎಲ್ಲ ಕೊಡಿಸಲ್ಲ, ಯಾರೂ ಹಾಕಲ್ಲಲ್ಲ, ಅದ್ರ ಬಾಪ್ತು ಅಂತ ದುಡ್ಡು ಕೊಡ್ತಾರೆ. ಇದು ತಲಗಡ್ಡಿ ಅಂತ ಹೇಳಿ ಜಡೆಯಿಂದ ಮುಂದೆ ಅಲ್ಲಿ ನಮ್ಮ ಅಮ್ಮನ ಚಿಕ್ಕಪ್ಪನ ಮಗಳ ಮನೆ ಗೃಹ ಪ್ರವೇಶ ಇದ್ದಿದ್ದು. ಎಷ್ಟು ದೊಡ್ಡ ಕೆರೆ ಅಂತ ಗೊತ್ತಾ ಇದು, ಎಂಥದೋ ಕೆರೆ ಅಂತ ಹೇಳಿದ್ರು ನಮ್ಮಮ್ಮ, ನಂಗೆ ಅಷ್ಟು ಗೊತ್ತಾಗಲಿಲ್ಲ. ನನ್ನ ತಂಗಿ ಹೆಸರು ಸೀಮಾ ಅಂತ, ಅಂದರೆ ಚಿಕ್ಕಪ್ಪನ ಮಗಳು ಅವಳು. ಅಲ್ಲಿದ್ದಾಳಲ್ಲ ಅವಳೇನೆ, ಪಿಂಕ್ ಕಲರು ಬ್ಲೂ ಕಲರ್ದು. ನಾವೆಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ್ವಿ. ನಾನು ವೀಡಿಯೋ ಮಾಡಲಿಲ್ಲ, ಮಾಡಬೇಕೋ ಬೇಡ ಅಂತೇಳಿ ಸ್ವಲ್ಪ ಮಾತ್ರ ಮಾಡಿದೆ. ಇವರು ನಮ್ಮ ಅಜ್ಜ, ಅಂದರೆ ಅಮ್ಮನ ಅಪ್ಪ. ನಾನು ಯಾವತ್ತೂ ವೀಡಿಯೋದಲ್ಲಿ ತೋರಿಸಿಲ್ಲ. ನಮ್ಮದೆಲ್ಲ ಫೋಟೋ ಆಯಿತು. ಈಗ ಮತ್ತೆ ಬಂದವರಿಗೆಲ್ಲ ಅವರು ಫೋಟೋನ ತೆಗೆಸ್ತಾಯಿದ್ರು. ಮೇಲ್ಗಡೆ ಇದು, ಮೇಲ್ಗಡೆ 2 ರೂಮು, ಒಂದು ದೊಡ್ಡ ಹಾಲ್ ಮಾಡ್ಕೊಂಡಿದ್ದಾರೆ. ಚೆನ್ನಾಗಿದೆ ಮನೆ, ನಂಗೆ ತುಂಬಾ ಇಷ್ಟ ಆಯಿತು. ಕೆಳಗಡೆ 2 ಬೆಡ್ರೂಮು ಮತ್ತು ಒಂದು ಹಾಲು, ಕಿಚನ್ನು, ಡೈನಿಂಗು ಆ ಥರ ಇದೆ. ಮನೆದೇ ನಾನು ಅಷ್ಟೊಂದು ವೀಡಿಯೋನ ಮಾಡಲಿಲ್ಲ. ನಾವೆಲ್ಲ ಚಿಕ್ಕಮ್ಮಂದರು ಇಲ್ಲೇ ಕುತ್ಕೊಂಡಿದ್ವಿ. ಫೋಟೋ ಎಲ್ಲ ಆಗಿತ್ತು. ನಾನು ಒಂದು ಫೋಟೋ ತೆಗ್ಕೋಬೇಕಾಗಿತ್ತು ಅಂತ ಅನ್ನಿಸ್ತು. ಆ ಟೈಮಲ್ಲಿ ನನಗೆ ಗೊತ್ತಾಗಿಲ್ಲ. ನಾನು ಅಜ್ಜನ ಸೈಡಿಂದ ತೋರಿಸ್ದೆ ಅಲ್ವಾ, ಈಗ ಎದುರುಗಡೆಯಿಂದ ತೋರಿಸ್ತಾ ಇದ್ದೀನಿ. ಅಮ್ಮನ ಅಪ್ಪ ಅವರು ಲಿಂಗಪ್ಪ ಗೌಡ್ರು ಅಂತ ಹೇಳ್ತಾರೆ. ಅವರಿಗೆ ಶರಣರು ಅಂತ ಕರೆಯೋದೇ ಜಾಸ್ತಿ, ಲಿಂಗಪ್ಪ ಗೌಡ್ರು ಅನ್ನೋದಕ್ಕಿಂತನೂ. ಇವಾಗೆಲ್ಲ ಗೃಹ ಪ್ರವೇಶ ಮಾಡಿದ್ರೆ ನೋಡಿ ಎಷ್ಟೊಂದು ದೇವ್ರುಗಳನ್ನ ಕೂರಿಸ್ತಾರೆ. ರಂಗೋಲಿ ಅಂತೂ ಅಷ್ಟು ಚೆನ್ನಾಗಿ ಹಾಕ್ತಾರೆ. ಇದು ಅಡುಗೆ ಮನೆ. ನಾನು ನಮ್ಮ ಅತ್ತೆ ಕೆಳಗಡೆ ಬಂದು ಅಡುಗೆ ಮನೆ ಎಲ್ಲ ನೋಡ್ತಾ ಇದ್ವಿ. ನಮ್ಮ ಹೆಣ್ಮಕ್ಳಿಗೆ ಗೊತ್ತಲ್ವ, ಅಡುಗೆ ಮನೆಯೇ ಭಾಳ ಇಷ್ಟ ಆಗೋದು. ನನಗೆ ಈ ತಿರ್ಸಕ್ಕಲ್ಲಿ ತುಂಬಾ ಇಷ್ಟ ಆಯಿತು. ಹೊರಟ್ವಿ, ಸ್ವಲ್ಪ ಮಾತ್ರ ನಾನು ವೀಡಿಯೋನ ಮಾಡಿದೆ, ತುಂಬ ಏನು ಮಾಡಲಿಲ್ಲ. ಚೆನ್ನಾಗಿತ್ತು, ಊಟ ಮಾತ್ರ ತುಂಬ ಚೆನ್ನಾಗಿತ್ತು. ಯಾರೋ ಸಾಗರದವ್ರಂತೆ ಅಡುಗೆ ಮಾಡಿದ್ದು, ಅವ್ರು ಕೇಟ್ರಿಂಗ್ ಕೂಡ ಮಾಡ್ತಾರಂತೆ. ತುಂಬ ಚೆನ್ನಾಗಿತ್ತು ಅಡುಗೆ ಮಾತ್ರ, ಅಲ್ಲಮ್ಮ ಚೆನ್ನಾಗಿತ್ತು. ಒಂದು ಮೇಥಿನೋ ಏನೋ ಒಂದು ಪಲಾವ್ ಮಾಡಿದ್ರು, ತುಂಬ ಚೆನ್ನಾಗಿತ್ತು. ಅಮ್ಮನೂ ಅದೇ ಅಂತಿದ್ರು, ಅದನ್ನು ಇನ್ನೊಂದ್ಸಲ ಹಾಕ್ಸ್ಕೋಬೇಕು ಅಂದ್ಕೊಂಡ್ರಂತೆ, ಹಾಕ್ಸ್ಕೊಂಡಿಲ್ಲ ಅಂತೆ. ನನಗೇನು ಗೊತ್ತಾ, ತುಂಬ ನಾನೊಂದು 2-3 ಸಲ ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ನಂಗೆ ಕನಸಲ್ವ ಅಥವಾ ಯಾವಾಗ ನನಗೆ ಪೇಣಿ ತಿನ್ನಬೇಕು ಅಂತ ತುಂಬ ಅನಿಸಿತ್ತು. ಆಮೇಲೆ ನಾನು ನಮ್ಮ ಮನೆಯವ್ರ ಹತ್ರ ಹೇಳಿದ್ದ ಕೂಡ, ನೋಡಿದ್ರೆ ಪೇಣಿ ಇಲ್ಲೇ 2 ಹಾಕ್ಸ್ಕೊಬಿಟ್ಟೆ ಆಸೆಗೆ, ತಿನ್ನೋಕ್ಕೆ ಆಗಲಿಲ್ಲ. ಆಮೇಲೆ ಅದು ಹಾಲು ಸ್ವಲ್ಪ ಕಮ್ಮಿ ಆಯಿತಾ, ಅದೊಂಥರ ಮಗ್ಚಟ್ ಹೊಡೆದಂಗೆ ಆಯಿತು. ಆಮೇಲೆ ಒಂದು ಡ್ರೈ ಫ್ರೂಟ್ಸ್ದು ಒಂದು ಸ್ವೀಟ್ ಮಾಡಿದ್ರು, ಅದಕ್ಕೆ ಏನಂತಾರೇನೋ ಗೊತ್ತಿಲ್ಲ. ಇವಾಗಿನ ಸ್ವೀಟೆಲ್ಲ ನಮಗೆ ಅಷ್ಟು ಗೊತ್ತಾಗಲ್ಲಲ್ಲ. ಅದು ಮಾತ್ರ ತುಂಬ ಚೆನ್ನಾಗಿತ್ತು. ಮಿಡಿ ಚೆನ್ನಾಗಿತ್ತು, ಕಡ್ಗಾಯಿ ಚೆನ್ನಾಗಿತ್ತು, ತುಂಬ ಸಿಂಪಲ್ ಆಗಿತ್ತು ಊಟ. ಹಾಂ, ನಮಗೆಲ್ಲ ಮಿಡಿನೂ ಹಾಕಿದ್ರು, ಕಡ್ಗಾಯು ಹಾಕಿದ್ರು. ಕಡ್ಗಾಯಿ ಅಲ್ಲ ನಿಮಗೆ? ಹಾಂ, ನಾನು 2ನೇ ಸಲ ಕೇಳಿದಾಗ ನಂಗೆ ಕಡ್ಗಾಯಿ ಹಾಕಿದ್ರು. ಫಸ್ಟ್ ಸಲ ನಾನು ಮಿಡ್ಗಾಯಿ ಹಾಕಿದ್ರು. ಮಿಡ್ಗಾಯಿ ತುಂಬ ಚೆನ್ನಾಗಿತ್ತು, ಉಪ್ಪಿನಕಾಯಿ. ನಿಮಗೆ ಮಿಡ್ಗಾಯ ಕಡ್ಗಾಯ? ಅವರ ನಮ್ಮ ಅಮ್ಮನ ಚಿಕ್ಕಮ್ಮ ಇದ್ದಾರಲ್ಲ, ಅವ್ರು ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಹಾಕ್ತಾರೆ, ಕಡ್ಗಾಯಿ ಉಪ್ಪಿನಕಾಯಿ ಎಲ್ಲ. ಅಲ್ಲ ನಮ್ಮ ಬಾರ್ ಚಿಕ್ಕಮ್ಮ ಅಂತ ಹೇಳ್ತಾರೆ ಅವರಿಗೆ. ಅದೇ ಊಟ ಎಲ್ಲ ಮುಗಿಸ್ಕೊಂಡು ಚಿಕ್ಕಮ್ಮರು ಎಲ್ಲ ನಮ್ಮ ಮುಂದೆ ಹೋದರು. ನಾವು ಕೂಡ ಅವ್ರ ಹಿಂದೆನೇ ಹೋಗ್ತಾ ಇದ್ದೀವಿ. ಅಮ್ಮನ ಊರಿಗೆ ಬಿಟ್ಟು ಅವ್ರ ಅಪ್ಪಾಜಿ ಈ ಮೊನ್ನೆ ತೀರೋದ್ರು. ನಾನೊಂದು ವಿಡಿಯೋದಲ್ಲಿ ಹೇಳಿದ್ದೆ, ಎಲ್ಲ ಸಂಬಂಧಗಳಿನ್ನು ಉಳಿಸ್ಕೊಳ್ಳೋ ಏನೋ ಕಳ್ಕೊಳ್ಳೋದು ಅಂತಲೇ ಏನೋ ಒಂದು ಹಾಕಿದೆ. ಅವರು ಅಪ್ಪನೇ ಅಂದರೆ ಅಮ್ಮನ ಚಿಕ್ಕಪ್ಪ. ನಮ್ಮ ಅಮ್ಮರೆಲ್ಲ ಬಾಬಣೆ ಅನ್ನೋದಕ್ಕೆ ನಾವು ಅದೊಂಥರ ಹಾಗೆ ಅಲ್ಲ, ಒಟ್ಟು ಕುಟುಂಬದಲ್ಲಿ ಇರ್ತಾ ಇಲ್ಲ. ಈಗ ದೊಡ್ಡಪ್ಪ ಚಿಕ್ಕಪ್ಪ ಹಾಗೆಲ್ಲ ಹೇಳಲ್ಲ, ನಾವು ಅಜ್ಜ ಅಂತಿರಲಿಲ್ಲ, ನಾವು ಬಾಬಣೆಯ ಅಂತಲೇ ಅಂತ ಇದ್ವಿ. ನಮ್ಮ ಅಜ್ಜನ ತೋರಿಸಿದ್ವಿ ಇವತ್ತಿನ ವೀಡಿಯೋದಲ್ಲಿ. ಅಷ್ಟೇ, ಮತ್ತೇನಿಲ್ಲ. ಈಗ ಅಮ್ಮನ್ನ ಬಿಟ್ಬಿಟ್ಟು ಹಾಗೆ ನಾವು ಕೂಡ ಊರ ಕಡೆ ಹೋಗೋದು. ಅತ್ತೆ ಕರಿತಾ ಇದ್ರು, ಬರ್ರಿ ಅಂತ ಹೇಳಿ. ರೋಡ್ ತೋರಿಸ್ತೀವಿ, ನಮ್ಮ ಹಿಂದೆ ಬನ್ನಿ, ನಮ್ಮನೇಲಿ ಒಂದು ಕಾಫಿ ಕುಡಿದು ಹೋಗ್ಬೋದು ಅಂತ. ನಮಗೆ ಈ ರೋಡ್ಗಳು ಗೊತ್ತಾಗಲಿಲ್ಲ, ಅವರೆಲ್ಲ ಒಳದಾರಿಲಿ ಆಸೆ ಬರ್ತಾರೆ. ನಮಗೆ ಅಷ್ಟೊಂದು ಗೊತ್ತಾಗಲ್ಲ, ನಾವು ಬರೋದಿಲ್ಲ, ಪ್ರೂಫ್ ಅಲ್ಲ. ಹಾಗಾಗಿ ಚೆನ್ನಾಗಿತ್ತಲ್ಲ, ಮನೆ ಮಾತ್ರ ಸಖತ್ತಾಗಿತ್ತು, ತುಂಬ ಚೆನ್ನಾಗಿದೆ ಮನೆ. ಕೆಳಗಡೆ 2 ಬೆಡ್ರೂಮು, ಮೇಲ್ಗಡೆ 2 ಬೆಡ್ರೂಮು, ಒಂದು ಹಾಲು,
ತುಂಬ ಚೆನ್ನಾಗಿದೆ ಮನೆ, ಅಂದರೆ ಜಾಗನೂ ಚೆನ್ನಾಗಿದೆ, ಅಡುಗೆ ಮನೆ ಎಲ್ಲದೂ ಚೆನ್ನಾಗಿದೆ. ಚಿಕ್ಕಮ್ಮ ಅಂದರೆ ನಂಗೆ ಚಿಕ್ಕಮ್ಮನೇ, ಅಮ್ಮನ ಚಿಕ್ಕಪ್ಪನ ಮಗಳು, ಕೊನೆಯವಳವಳು. ನಾವನ್ನಲ್ಲಿ ಟೀ ಕುಡಿಯೋರಂದ್ರೆ ಅವ್ರಿಗೆ ಬೇಡ ಅಂತೆ. ನಾನು ಹಾಲು ಒಂಚೂರು ಬಿಸಿ ಮಾಡ್ಕೊಂಡು ಕುಡಿತೀನಿ, ಟೀ ಮಾಡ್ತೀನಿ ಅಂದರು. ಟೀ ಬೇಡ ಅಂದೆ. ಹಸಿಮೆಣಸು ಖಾಲಿಯಾಗಿ 2 ದಿನ ಆಯಿತು. ಹಸಿಮೆಣಸಿಲ್ಲದೆ ಅಡುಗೆ ಮಾಡ್ತಾಯಿದ್ದೀನಿ, ಸೂಜಿ ಮೆಣಸು ಹಾಕಿ. ನನ್ನ ಸ್ಟಿಕ್ಕರು ಬಿದ್ದೋಯ್ತು, ಹಾಗಾಗಿ ಅಮ್ಮಂದೆ ಒಂದು ದೊಡ್ಡ ಸ್ಟಿಕ್ಕರ್ ಇಟ್ಕೊಂಡೆ. ಒಂದು ಹಸಿಮೆಣಸಿದ್ದಾವೆ ಕೊಯ್ಕೊಳ್ಳೋಣ ಅಂದರೆ ಬೇಡ, ಅಲ್ಲಿ ಕೊಡಿಸ್ತೀನಿ ಅಂತ ಹೇಳ್ತಾ ಇದ್ದಾರೆ. ಒಂದಿಷ್ಟು ಬಸಳೆ ಗಿಡ ಇದೆ, ಕುಡಿ ಇದೆ, ಅದನ್ನೊಂಚೂರು ಚುಟ್ಕೊಂಡು ಹಾಗೆ ಹೊರಡೋದು. ಟೈಮ್ ಬಂದು 4:15 ಆಯಿತು. ನಾವು ಹೋಗೋಷ್ಟೊತ್ತಿಗೆ 5:05 ಆಯಿತು. ಏನಮ್ಮ? ಹಾಂ ನೋಡಿದೆ. ಇಲ್ಲ, ಬೇರೆ ಥರ ಇದಾವೆ. ಯಾಕೋ ಟೀ ಬೇಡ ಅಂತ ಅನ್ನಿಸ್ತು. ಟೀನೇ ಚೆನ್ನಾಗಿರುತ್ತೆ, ಆದರೆ ತಂಬಾಲಲ್ಲಿ ಟೀ ಮಾಡಿದ್ರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಚೆನ್ನಾಗಿರಲ್ಲ. ನಾನು ಯಾವತ್ತೂ ಇಷ್ಟು ದೊಡ್ಡ ಸ್ಟಿಕ್ಕರ್ ಇಡೋಲ್ಲ, ಚೆನ್ನಾಗಿ ಕಾಣುತ್ತೆ ಅಂತಾರೆ. ಇಷ್ಟು ದೊಡ್ಡ ಇಡಬೇಕು ಅನಿಸ್ತಾಯಿತ್ತು ನೋಡಿ. ನಾನು ನಮ್ಮ ಮನೆಯವ್ರಿಗೆ ಅದೇ ಅಂತೀನಿ, 1-2 ದಿನ ಇರ್ತೀನಿ, ಆಮೇಲೆ ಬರ್ತೀನಿ ಅಂತೆ. ಹ್ಞೂ ಅಂತಿದ್ದಾರೆ. ತಗೊಂಡು ಹೋಗ್ರಿ ಹಂಗಾರೆ. ಅಮ್ಮ ಹೋಳಿಗೆ ಬೇಳೆ ಸಾರು ಕೊಟ್ಟಿದ್ದಾರೆ. ಸಾರಾಯ್ತು, ಸಂಜೆಗೆ ಹಾಲಾಯಿತು, ಮೊಸರಾಯಿತು, ತರಕಾರಿ ಒಂದು ಸ್ವಲ್ಪ ಕೊಯ್ಕೊಂಡ್ರೆ 2 ದಿನ ಅಡುಗೆಗೆ ತರಕಾರಿ ಆಯಿತು. ಇದಿದ್ದಾವೆ, ತೊಂಡೆಕಾಯಿ ಕೊಯ್ಕ ಅಂದರು. ಯಾರು ಹೋಗ್ತಾರೆ ಈಗ ಅಲ್ಲಿಗೆ? ಈ ಬಳ್ಳಿ ಚೆನ್ನಾಗತ್ತಾ? ತೊಂಡೆ ಬಳ್ಳಿ ಅದೆಷ್ಟು ಬೇಗ ಕೆನೆ ಕಟ್ಟುತ್ತೆ ಅಂದರೆ ಅಮ್ಮ, ಹಾಲು ದಪ್ಪ ಇರೋದಕ್ಕೆ. ನಾವು ಯಾವಾಗಲೂ ಸಾಗರ ಬಂದರೆ ಬೈಪಾಸಲ್ಲೇ ಹೋಗ್ಬಿಡ್ತೀವಿ. ನಮಗೆ ಅದು ಅಲ್ಲೇ ಹತ್ತಿರ ಆಗುತ್ತೆ. ಶಿವಮೊಗ್ಗ ರೋಡಿಗೆ ನಾವು ಹೋಗ್ಬಿಡ್ತೀವಿ. ಇವತ್ತು ನೋಡೋಣ ಏನೇನೆಲ್ಲ ತಯಾರಿ ನಡೆದಿದೆ ಅಂತ ನೋಡೋದಕ್ಕೆ ಅಂತ ಬಂದಿದ್ದೀವಿ. ಯಾಕಂದರೆ ಜಾತ್ರೆ ಟೈಮಲ್ಲಂತೂ ಫುಲ್ ರಶ್ ಇರುತ್ತೆ ಅಲ್ಲ, ಹಾಗಾಗಿ ನೋಡ್ತಾ ಇದ್ವಿ. ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಅಂದರೆ ದೇವ್ರಿಗೆ ದರ್ಶನ ಮಾಡೋದಕ್ಕೆ ಕ್ಯೂ ನಿಲ್ತಾರಲ್ವ, ಬಿಸಿಲು ಎಲ್ಲ ಇರುತ್ತಲ್ವ, ಅದಕ್ಕೆ ಈ ಥರ ಎಲ್ಲ ಮಾಡಿದ್ದಾರೆ. ಹಾಗೆಯೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಹಾಗೆಯೇ ನಾಳಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್.